ಸಂಚಿಕೆ ಶುರುವಿನಲ್ಲಿ ಅತ್ತೆ ಮಾವ ಮಾತಾಡ್ತಿಲ್ಲ ಅಂತ ಬೇಜಾರಾದ ಮೀನಾ ರೋಹಿಣಿ ಹಾಗೂ ಶ್ರುತಿನ ಕರ್ಕೊಂಡು ಶಾಂತಿ ರೂಮ್ಗೆ ಬರ್ತಾಳೆ. ಆಗ ಅವ್ರನ್ನೆಲ್ಲ ನೋಡಿದಂಥ ಶಾಂತಿ ಏನೆಲ್ಲರೂ ಒಟ್ಟಿಗೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದಾಗ ಶ್ರುತಿ ಯಾಕತ್ತೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಹತ್ರ ಬರಬಾರ್ದ ಅಂತ ಕೇಳ್ತಾಳೆ. ಹಾಗೇನಿಲ್ಲಮ್ಮ, ಕಾರಣ ಇಲ್ದೇ ನೀವು ಬರಲ್ವಲ್ಲ ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಅತ್ತೆ ನೀವು ಮಾತಾಡ್ಬೇಕತ್ತೆ ಅಂತ ಹೇಳ್ತಾಳೆ. ಅಯ್ಯೋ ಮಾತಾಡ್ತಾನೆ ಇದೀನಲ್ಲಮ್ಮ ಅಂತ ಶಾಂತಿ ಹೇಳಿದಾಗ ನಮ್ಮ ಹತ್ರ ಅಲ್ಲ ಅತ್ತೆ ಮಾವನ ಹತ್ರ ಅಂತ ರೋಹಿಣಿ ಹೇಳ್ತಿರುವಾಗ ಅಲ್ಲಮ್ಮ ನಾನು ಅವ್ರ ಹತ್ರ ಹೋದ್ರೆ ಸಾಕು ಮುಖ ಆ ಕಡೆ ತಿರ್ಗಿಸುತ್ತಾರೆ, ನಾನು ಟಿಫನ್ ಮಾಡೋಕೆ ಕುಂತ್ರೆ ಅವ್ರು ಎದ್ದು ಹೋಗ್ತಾರೆ. ಅಷ್ಟೇ ಅಲ್ಲ ಅವರು ಹೊರಗಡೆ ಹೋಗ್ತಿರುವಾಗ ಈ ಮಹಾರಾಣಿಗೆ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ, ನನ್ನನ್ನು ಕೇರೆ ಮಾಡ್ತಿಲ್ಲ. ಹೀಗಿರುವಾಗ ನಾನೇಗಮ್ಮ ಅವ್ರನ್ನ ಮಾತಾಡ್ಸೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಶ್ರುತಿ ಇದೆಲ್ಲ ಆಗಿದ್ದು ನಿಮ್ಮಿಂದಾನೇ ಅತ್ತೆ, ನೀವೇ ಮಾಡಿರೋದು ತಪ್ಪು. ಅಲ್ಲ ಅತ್ತೆ ಯಾವ ಅಧಿಕಾರ ಇದೆ ಅಂತ ನೀವು ಮೀನಾ ಅವ್ರ ಒಡವೆನ ಹೋಗಿ ಅಡ ಇಟ್ರಿ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲ ಕಣಮ್ಮ ನಾನು ಮಾಡಿದ್ದದೊಂದೇ ತಪ್ಪು, ಏನೋ ಮನೆ ಒಡವೆ ಅಂತ ಹೇಳಿ ಅಡ ಇಟ್ಟೆ ಅಂತ ಹೇಳ್ತಿರುವಾಗ ಅಲ್ಲ ಅತ್ತೆ ನೀವು ಕೊಡಬೇಕು ಅಂತಾನೆ ಇದ್ರೆ ನಿಮ್ಮ ಒಡವೆನೇ ಕೊಡ್ಬೋದಿತ್ತಪ್ಪ, ಅದನ್ನ ಬಿಟ್ಟು ಮೀನಾ ಅವ್ರ ಒಡವೆ ಕೊಟ್ಟಿದ್ದಲ್ದೇ ಅವ್ರ ಮನೆಯವ್ರ ಮೇಲೆ ಡುಪ್ಲಿಕೇಟ್ ಒಡವೆ ಮಾಡಿಸಾಕಿದ್ದಾರೆ ಅಂತ ಹೇಳಿ ಆರೋಪ ಹೊರಿಸಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅತ್ತೆ ಅಂತ ಹೇಳಿ ಶ್ರುತಿ ಪ್ರಶ್ನೆ ಕೇಳ್ತಿರ್ತಾಳೆ. ಅವಳ ಮಾತನ್ನ ಕೇಳಿದಂತ ಶಾಂತಿಗೆ ಕೋಪ ಬರ್ತಾ ಇರುತ್ತೆ. ಅಲ್ಲೇ ನಿಂತಿರೋ ರೋಹಿಣಿ ಏನ್ ಶ್ರುತಿ ಅವರೇ ನೀವು ಅತ್ತೆ ಮೀನಾ ಅವ್ರ ಹತ್ರ ಕ್ಷಮೆ ಕೇಳ್ಬೇಕಾ ಅಂತ ಕೇಳಿದಾಗ ಆಗ ಶ್ರುತಿ ಅತ್ತೆ ಅಷ್ಟೇ ಅಲ್ಲ ಮನೋಜ್ ಅವರು ಮೀನಾ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಶ್ರುತಿ ಹೇಳಿದಾಗ ಹೌದು ಕಣಮ್ಮ ಇದನ್ನ ಹೇಳೋಕಂತಾನೆ ಈ ಮಾಟಗಾತಿ ಈ ಹೂ ಮಾರಳು ನಿಮ್ನ ಇಬ್ಬರನ್ನು ತಲೆ ತುಂಬಿಸಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾಳೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಯಾಕತ್ತೆ ಯಾರು ಏನೇ ಮಾತಾಡಿದ್ರು ಎಲ್ಲ ತಪ್ಪು ನಂದೇ ಅನ್ನೋ ರೀತಿ ಮಾತಾಡ್ತಿರಲ್ಲತ್ತೆ, ನನಗಂತ ಭಾವನೆ ಏನು ಇಲ್ಲ. ನೀವು ಮಾವ ಮಾತಾಡ್ತಿಲ್ವಲ್ಲ ಅದರಿಂದ ಬೇಜಾರಾಗಿ ಇವರಿಬ್ಬರನ್ನ ಮಾತಾಡೋಕಂತ ಕರ್ಕೊಂಡ್ ಬಂದೆ ಶ್ರುತಿ. ಈಗ ನನ್ನ ಹತ್ರ ಯಾರೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ, ನನಗದು ಬೇಕಾಗೂ ಇಲ್ಲ. ನಾನು ಮಾವನ ಹತ್ರ ಮಾತಾಡ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಿಮ್ನ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಶ್ರುತಿ ಅಯ್ಯೋ ಅತ್ತೆ ಇದೆಲ್ಲ ಆಗಿದ್ದು ನಿಮ್ಮಿಂದನೇ, ಮನೋಜ್ ಅವರು ತಪ್ಪು ಮಾಡದೇ ಇರೋ ರೀತಿ ತಡಿಬೇಕಾಗಿದ್ದು ನೀವು, ಆದರೆ ನೀವೇ ಅವ್ರ ಜೊತೆ ಸೇರ್ಕೊಂಡು ತಪ್ಪು ಮಾಡಿದ್ರಿ. ಇದೆಲ್ಲ ಸಾಲ್ವ್ ಆಗೋದು ಒಂದೇ ಒಂದು ಸಾರಿ ಕೇಳೋದ್ರಿಂದ. ನೋಡಿ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ. ಆಗ ಮೀನಾ ಸುಮ್ನಿರಿ ಶ್ರುತಿ ಅಂತ ಹೇಳ್ತಿರ್ತಾಳೆ. ನೀವು ಸುಮ್ನಿರಿ ಮೀನಾ ಅವರೇ, ನೀವು ಇಲ್ಲಿ ಮಾತಾಡೋಕಂತ ಕರ್ಕೊಂಡ್ಬಂದ್ರಿ, ಆದ್ರೆ ಅವ್ರು ನೋಡಿ ನಿಮ್ಮ ಮೇಲೆ ಜೋರ್ ಮಾಡ್ತಾ ಇದ್ದಾರೆ. ಅತ್ತೆ ತಮ್ಮ ತಪ್ಪನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೋಡಿ ಅತ್ತೆ ಸರಿಯಾಗಿ ಯೋಚನೆ ಮಾಡಿ ಹೇಳಿ, ನೀವು ಬನ್ನಿ ಮೀನಾ ಅವರೇ ಅಂತ ಹೇಳಿ ಮೀನಾನ ಕರ್ಕೊಂಡು ಶ್ರುತಿ ಅಲ್ಲಿಂದ ಹೊರಡ್ತಾಳೆ. ಆಗ ಶಾಂತಿ ನೋಡ್ದಮ್ಮ ಆ ಶ್ರುತಿ ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ, ಇದನ್ನೆಲ್ಲ ಆ ಹೂ ಮಾರೋಳು ನನ್ನ ಮೇಲೆ ಎತ್ಕಟ್ಟಿ ಚಾಡಿ ಹೇಳಿ ಅವಳನ್ನ ಈ ರೀತಿ ಮಾತಾಡೋ ಹಾಗೆ ಮಾಡ್ತಿದ್ದಾಳೆ, ಎಲ್ಲ ನನ್ನ ಕರ್ಮ ಅಂತ ಮಾತಾಡ್ತಿರ್ತಾಳೆ ಶಾಂತಿ. ಆಗ ರೋಹಿಣಿ ಅತ್ತೆ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅತ್ತೆ, ನೀವು ಯಾರ ಹತ್ರನೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ, ಆದರೆ ಮಾವನ ಹತ್ರ ಮಾತಾಡೋಕೆ ಟ್ರೈ ಮಾಡಿ ಅಂತ ರೋಹಿಣಿ ಕೇಳ್ಕೊಳ್ತಾ ಇರ್ತಾಳೆ. ಆಗ ಅಯ್ಯೋ ನನ್ನ ತಲೆ ಸಿಡಿತಾ ಇದೆ, ನಾನು ಸ್ವಲ್ಪ ಹೊತ್ತು ಕಸ್ತೂರಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಸೂರ್ಯ ಚೇತನ್ನ ಕರ್ಕೊಂಡು ಶೋರೂಮ್ಗೆ ಬರ್ತಾನೆ. ಆಗ ಚೇತನ್ ಈಗ ಆಲ್ರೆಡಿ ಇದೆ ಅಲ್ಲೋ ನಿನ್ನ ಹತ್ರ ಕಾರು ಅಂತ ಕೇಳಿದಾಗ ಅದು ನಾನು ಓಡಿಸೋಕು ಅಂತ ಹೇಳ್ತಾನೆ ಸೂರ್ಯ. ಹಾಗಿದ್ರೆ ಈಗ ತಗೊಳ್ಳೋದು ಅಂತ ಕೇಳಿದಾಗ ಅದನ್ನ ಬಾಡಿಗೆಗಂತ ಬಿಡ್ತೀನಿ ಕಣೋ, ಕುಂತುಂಡ್ರೆ ಕುಡಿಕೆಗೆ ಹೊಂದ್ಸಾಲಲ್ಲ, ಅದಕ್ಕೆ ನಮ್ಮ ಬಜೆಟ್ಗೆ ತಕ್ಕನಾದಂಥ ಕಾರನ್ನ ನೋಡೋಣ ಬಾ ಅಂತ ಹೇಳಿ ಚೇತನ್ ಹಾಗೂ ಸೂರ್ಯ ಇಬ್ರು ಕಾರ್ನ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಓನರ್ ಬರ್ತಾರೆ. ಯಾಕಪ್ಪ ಮೊನ್ನೆ ತಾನೇ ಕಾರ್ ತಗೊಂಡಿದ್ದಲ್ಲ, ಏನಾದರೂ ಪ್ರಾಬ್ಲಮ್ ರಿಪೇರಿ ಬಂತ ಅಂತ ಕೇಳಿದಾಗ ಹಾಗೇನೂ ಇಲ್ಲ ಸರ್, ನಮ್ಗೆ ಇನ್ನೊಂದು ಕಾರ್ ಬೇಕಿತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ. ನಿಮ್ಮ ಹತ್ರ ಏನಾದರೂ ಹೊಸ ಮಾಡೆಲ್ ಬಂದಿದ್ಯಾ ಅಂತ ಹೇಳಿದಾಗ ಇಲ್ಲೇ ಇದೆ ಅಲ್ಲಪ್ಪ ನೋಡು ಅಂತ ಹೇಳಿದ ಓನರ್ ಅಲ್ಲಿಂದ ಹೊರಡ್ತಾರೆ. ಇದಕ್ಕೆಲ್ಲ ಮೀನಾನೇ ಸರಿ ಅಂತ ಹೇಳಿ ಮೀನಾಗೆ ಕಾಲ್ ಮಾಡಿ ಲೇ ಮೀನಾ ನೀ ನನ್ಗೊಂದು ಕಾರ್ ಕೊಡಿಸಿದ್ದಲ್ಲ ಆ ಜಾಗಕ್ಕೆ ಬರೋಕ್ಕಾಗುತ್ತೇನೆ ಅಂತ ಹೇಳಿದಾಗ ರೀ ಇವಾಗ್ಲಾ ಅಂತ ಕೇಳ್ತಾಳೆ ಮೀನಾ. ಹೂ ಕಣೆ ಈಗಲೇ ಬಾ, ನಿಧಾನವಾಗಿ ಬಾ, ನಾನು ಅಲ್ಲಿವರೆಗೂ ನಾನು ಚೇತನ್ ಟೀ ಕುಡಿತಾ ಇರ್ತೇವೆ ಅಂತ ಹೇಳಿ ಚೇತನ್ ಹಾಗೂ ಸೂರ್ಯ ಟೀ ಕುಡಕ್ಕೆ ಹೋಗ್ತಾರೆ. ಈ ಕಡೆ ಮೀನಾ ಸೂರ್ಯ ಹೇಳಿದ ಶೋರೂಮ್ಗೆ ಬರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಹಾಗೂ ಚೇತನ್ ಬರ್ತಾರೆ. ಆಗ ಸೂರ್ಯ ನೋಡೆ ಈ ಎರಡು ಕಾರಲ್ಲಿ ಯಾವ ಕಾರ್ ಬೇಕು ಅಂತ ಚಾಯ್ಸ್ ಮಾಡು ಅಂತ ಹೇಳಿದಾಗ ರೀ ಈಗ ಯಾಕ್ರಿ ಕಾರು ಅಂತ ಕೇಳ್ತಾಳೆ ಮೀನಾ. ಅಲ್ಲ ಕಣೆ ನೀನೇ ಮೊನ್ನೆ ಹೇಳಿದ್ದೆಲ್ಲ ಇನ್ನೊಂದು ಕಾರ್ ತಗೊಳ್ಳೋಣ, ಬಾಡಿಗೆಗೆ ಬಿಡೋಣ, ಸಂಪಾದನೆನ ಜಾಸ್ತಿ ಮಾಡೋಣ ಅಂತ ಹೇಳಿದ್ದೆಲ್ಲ ಅಂತ ಹೇಳಿದಾಗ ಹೇಳಿದ್ದೇನೆ ರೀ ಸರಿ ಒಪ್ಕೋತೀನಿ, ಆದರೆ ಈಗ ಸದ್ಯಕ್ಕೆ ಮನೆ ವಾತಾವರಣ ಸರಿ ಇಲ್ಲ, ಅತ್ತೆ ಮಾವ ಮಾತಾಡ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮ ಮನೆಗೆ ಏನಾಗಿದೆ ಎಲ್ಲ ಚೆನ್ನಾಗಿದೆ ಅಲ್ಲ ಅಂತ ಹೇಳಿದಾಗ ರೀ ಅತ್ತೆ ಮಾವನ ಹತ್ರ ಮಾತಾಡ್ತಾ ಇಲ್ಲ, ಮಾವನು ಸಹ ಅತ್ತೆ ಹತ್ರ ಮಾತಾಡ್ತಾ ಇಲ್ಲ, ಹೇಗಾದ್ರೂ ಮಾಡಿ ಅವರಿಬ್ರು ಮಾತಾಡೋಗಿ ಮಾಡೋಣ ಅಂತ ಹೇಳ್ತಿರ್ತಾನೆ. ಇದಕ್ಕೆ ಏನು ಸಂಬಂಧ ಕಣೆ ಅಂತ ಹೇಳಿದಾಗ ನೋಡ್ರಿ ನಮ್ಮ ಖುಷಿನ ಎಲ್ಲರೂ ಖುಷಿಯಲ್ಲಿದ್ದಾಗ ಹಂಚ್ಕೋಬೇಕು ಹೊರತೆ ಈ ಸಮಯ ಸರಿಯಲ್ಲ ಅಂತ ಹೇಳ್ದ ಮೀನಾಗೆ. ಸರಿ ಆಯ್ತು ಸಕ್ರೆ ಅಪ್ಪ ಮಾತಾಡೋಗೆ ನಾನು ಮಾಡ್ತೀನಿ ಅಂತ ಹೇಳಿದ ಸೂರ್ಯ ಅಲ್ಲಿಂದ ಹೊಡ್ತಾ ಇರ್ತಾನೆ. ರೀ ಅದೇಗೆ ಮಾಡ್ತೀರಿ ಅಂತ ಕೇಳ್ತಾಳೆ ಮೀನಾ. ನಾನೆಲ್ಲ ಮಾಡ್ತೀನಿ ಲೋ ಚೇತನ್, ಇವತ್ತು ಸಂಜೆ ಅಥವಾ ನಾಳೆ ಆ ಕಾರನ್ನ ತಗೊಂತೀನಿ ಅಂತ ಹೇಳಿ ನೀನು ಬಾರೋ ಅಂತ ಹೇಳಿದ ಸೂರ್ಯ ಅಲ್ಲಿಂದ ಹೊಡ್ತಾನೆ. ಈ ಕಡೆ ಮೀನಾನು ಸಹ ಅಲ್ಲಿಂದ ಹೊಡ್ತಾಳೆ.
ಮನೇಲಿ ಕಸ್ತೂರಿ ಹಣ್ಣು ತಿಂತ ಕುಂತಿರ್ತಾಳೆ. ಆಗ ಅದೇ ಸಮಯಕ್ಕೆ ಬೆಲ್ ಆಗುತ್ತೆ. ನೋಡಿದಾಗ ಶಾಂತಿ ಬಂದಿರ್ತಾಳೆ. ಆಗ ಶಾಂತಿ ಕಸ್ತೂರಿನ ಸರಿಸಿ ತಾನು ಹೋಗಿ ಸೋಫಾದ ಮೇಲೆ ಕುತ್ಕೊಂಡು ಕಸ್ತೂರಿ ಹೆಚ್ಚಿಟ್ಟಿರೋ ಹಣ್ಣನ್ನ ತಿಂತ ಸಪ್ಪೆ ಮುಖ ಮಾಡಿ ಕುತ್ಕೊಂಡಿರ್ತಾಳೆ. ಅದನ್ನ ನೋಡಿದಂತ ಕಸ್ತೂರಿ ಯಾಕೆ ಏನಾಯ್ತು ಶಾಂತಿ ಅಂತ ಕೇಳಿದಾಗ, ಇದೇ ಅಲ್ಲಮ್ಮ ಕರ್ಮ, ಟಿಕೆಟ್ ತಗೊಂಡು ಬಾಲ್ಕನಿಯಲ್ಲಿ ನಿಂತು ನನ್ನ ಜೀವನನ ನೋಡ್ತಾ ಇದೆ ಅಂತ ಹೇಳಿ ಬೇಜಾರಾಗಿ ಮಾತಾಡ್ತಾಳೆ. ಯಾಕೆ ಅಣ್ಣ ಇನ್ನೂ ಮಾತಾಡ್ತಾ ಇಲ್ವಾ, ಅದಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಕಸ್ತೂರಿ. ಅಲ್ಲ, ಅವ್ರು ಮಾತಾಡಲಿಲ್ಲ ಅಂದರೆ ಏನಾಯಿತು, ಇವತ್ತಲ್ಲ ಅಂದರೆ ನಾಳೆ ನಾವಿಬ್ಬರು ಮಾತಾಡ್ತೀವಿ, ಅದಲ್ಲ ಮತ್ತಿನ್ನೇನೆ ಅಂತ ಹೇಳಿ ಕಸ್ತೂರಿ ಕೇಳಿದಾಗ, ಅದೇ ಇದಾಳಲ್ಲ ನನ್ನ ಸೊಸೆ, ಓ ಮೀನನಾ ಅಂತ ಹೇಳ್ತಾಳೆ. ನಿನಗೆ ಸೊಸೆ ಅಂದ ತಕ್ಷಣ ಆ ಹೂಮಾರೋಳೆ ನೆನಪಾಗ್ತಾಳ? ಅಲ್ಲ ಕಣೆ, ಆ ಶೀಲಾ ತುಂಡು ಇದಾಳಲ್ಲ ಶ್ರುತಿ, ಇವತ್ತು ಅವಳು ಹೇಗೆ ಮಾತಾಡ್ಬಿಟ್ಲು ಗೊತ್ತಾ? ಅಲ್ಲ, ನೀವು ಒಡವೆ ಕೊಡೋ ಹೋಗಿದ್ರೆ ನಿಮ್ಮ ಒಡವೆನ ಕೊಡಬೇಕಿತ್ತು, ಆ ಮೀನಾ ಒಡವೆನ ಯಾಕೆ ಕೊಟ್ಬಿಟ್ರಿ? ಆ ಮೀನಾ ಒಡವೆ ಮೇಲೆ ನಿಮ್ಗೇನು ಅಧಿಕಾರ ಇದೆ? ನೀವು ನಿಮ್ಮ ಮಗ ಇಬ್ರು ಆ ಮೀನಾ ಕಾಲ್ಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳಿಬಿಟ್ಲು. ನನಗೆಂಥ ಕೋಪ ಬರ್ತಿತ್ತು ಗೊತ್ತಾ? ನಮ್ಮ ರೋಹಿಣಿನೋ ಎಷ್ಟೋ ವಾಸಿ, ಅವಳು ತಿಂಗಳಾದರೆ ಖರ್ಚಿಗೆ ದುಡ್ಡು ಕೊಟ್ಟು ಇವು ಸ್ವಲ್ಪನೂ ಅಹಂ ಇಲ್ದೇ ಇರ್ತಾಳೆ, ಆದರೆ ಇವಳು ಇವತ್ತು ಹೇಗೆ ಮಾತಾಡ್ಬಿಟ್ಲು ಅಂತ ಹೇಳಿ ಮಾತಾಡ್ತಿರ್ತಾಳೆ ಶಾಂತಿ. ಆಗ ಕಸ್ತೂರಿ, ಎಷ್ಟೇ ಆದರೂ ನೀನು ತಂದಿರೋ ಸೊಸೆ ಅಲ್ಲ, ರೋಹಿಣಿ ನೋಡು ನಾನು ತಂದಿರೋ ಸೊಸೆ ಅಂತ ಹೇಳಿ ಕೊಚ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಕಸ್ತೂರಿಗೆ ಕಾಲ್ ಬರುತ್ತೆ. ಸ್ವಾಮೀಜಿಗಳು ಫೋನ್ ಮಾಡಿದಾರ ಕಣೆ ಅಂತ ಹೇಳಿದಾಗ, ಅಲ್ಲೇ ಕುಳಿತಿರುವ ಶಾಂತಿ ಸ್ಪೀಕರ್ ಹಾಕು ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ಗುರುಗಳು, ನೀವು ಇಲ್ಲಿಂದ ನಿಂಬೆಹಣ್ಣು ಒಯ್ದಿದ್ರಲ್ಲ, ಏನಾಯ್ತಮ್ಮ ಅಂತ ಕೇಳ್ತಾರೆ. ನೀವು ನಿಂಬೆಹಣ್ಣು ಒಯ್ದರು ಇಲ್ಲೇ ಇದ್ದಾರೆ, ಅವರೇ ಮಾತಾಡ್ತಾರೆ ಅಂತ ಹೇಳಿದ ಕಸ್ತೂರಿ ಶಾಂತಿ ಕೈಗೆ ಫೋನ್ ಕೊಡ್ತಾಳೆ. ಆಗ ಶಾಂತಿ, ಗುರುಗಳೇ ಹೇಗಿದ್ದೀರಾ? ನೀವು ಕೊಟ್ಟರು ನಿಂಬೆಹಣ್ಣಿಂದ ಮನೆ ಸರ್ವನಾಶ ಆಗೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಅಲ್ಲ, 500,000 ತಗೋತಿರಲ್ಲ, ಸರಿಯಾಗಿ ಮಂತ್ರ ಹೇಳೋಕ್ಕಾಗಲ್ವಾ ಅಂತ ಹೇಳಿ ಬೈತಾ, ನಮ್ಮ ಥರ ಮತ್ತೆ ಯಾರಿಗೂ ಮೋಸ ಮಾಡಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಶ್ರುತಿಗೆ ಹೆರಿಗೆ ನೋವಿನ ಸೀನ್ನ ಡಬ್ ಮಾಡಿ ವಾಯ್ಸ್ ಕೊಡುವಂಥ ಶೂಟ್ ಇರುತ್ತೆ. ಸ್ಕ್ರೀನ್ ಮೇಲೆ ಹೆರಿಗೆ ನೋವು ಅನುಭವಿಸ್ತಿರೋ ಹೆಂಗಸನ್ನ ನೋಡಿದಂಥ ಶ್ರುತಿ ನೋವಿನಿಂದ ವಾಯ್ಸ್ ಕೊಡ್ತಾ ಹೊರಗಡೆ ಬಂದು ತನ್ನ ತಾಯಿ ಶೀಲಾಗೆ ಕಾಲ್ ಮಾಡಿ, ಅಮ್ಮ ಲೇಬರ್ ಪೇನ್ ತುಂಬ ನೋವಿರುತ್ತಲ್ಲಮ್ಮ, ಅದನ್ನ ನೀನು ಅನುಭವಿಸಿದ್ಯಲ್ಲಮ್ಮ ಅಂತ ಹೇಳಿದಾಗ, ಹೌದಮ್ಮ ಪ್ರತಿಯೊಬ್ಬ ಹೆಣ್ಮಗಳು ಆ ನೋವನ್ನ ಅನುಭವಿಸೇ ಹೆರಿಗೆ ಆಗಿರುತ್ತೆ ಅಂತ ಹೇಳ್ತಿರುವಾಗ, ಹೌದಮ್ಮ ಯಾಕಮ್ಮ ಈ ರೀತಿ ಎಲ್ಲ ಕೇಳ್ತಾ ಇದೆಯಾ, ಏನಾದರೂ ಗುಡ್ ನ್ಯೂಸ್ ಇದೆಯಾ ಅಂತ ಹೇಳಿ ಶೀಲಾ ಕೇಳಿದಾಗ, ಹಾಗೇನಿಲ್ಲಮ್ಮ, ಇವತ್ತು ನನ್ನ ಶೂಟ್ ಇತ್ತು, ಶೂಟಲ್ಲಿ ಲೇಬರ್ ಪೇನ್ದು ಶೂಟ್ ಇತ್ತು, ಅದನ್ನು ಸ್ಕ್ರೀನ್ ಮೇಲೆ ನೋಡಿದ್ದ ನನಗೆ ಅಷ್ಟೊಂದು ನೋವಾಯಿತು, ಆದರೆ ನೀವು ನನಗೆ ಜನ್ಮ ಕೊಡುವಾಗೂ ಸಹ ಅಷ್ಟೇ ನೋವು ಅನುಭವಿಸಿರ್ತೀರಾ, ಆದರೆ ನಾನು ನನ್ನ ಜೀವನ, ನನ್ನ ಲೈಫು, ನನ್ನ ಇಷ್ಟ ಅಂತ ಹೇಳಿ ನಿನಗೆ ತುಂಬ ಬೇಜಾರು ಮಾಡಿದ್ದೀನಿ, ಸಾರಿ ಅಮ್ಮ ಅಂತ ಕೇಳ್ತಾಳೆ ಶ್ರುತಿ. ಆಗ ಶೀಲಾ, ಈಗ ನೀನು ಕೆಲಸದಲ್ಲಿದೆ, ಆ ಕೆಲಸನ ಮುಗಿಸ್ಕೋ ಅಂತ ಹೇಳಿದೆ ಶೀಲಾ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಮನೇಲಿ ರೋಹಿಣಿ ಟೀ ಕುಡಿತಾ ಕೂತ್ಕೊಂಡಿರ್ತಾಳೆ. ಆಗ ಶ್ರುತಿ ಅದೇ ಬೇಜಾರಲ್ಲಿ ಮನೆಗೆ ಬಂದು ಸಪ್ಪೆ ಮುಖ ಮಾಡಿ ಕೂತ್ಕೋತಾಳೆ. ಆಗ ರೋಹಿಣಿ, ಶ್ರುತಿ ಅವ್ರು ಬಂದ್ರು, 1 ಕಪ್ ಕಾಫಿ ತರೋಕ್ಕಾಗುತ್ತಾ ಮೀನಾ ಅವ್ರೆ ಅಂತ ಹೇಳಿದಾಗ, ಮೀನಾನು ಸಹ ಕಾಫಿ ತಗೊಂಡು ಬರ್ತಾಳೆ. ಶ್ರುತಿ ಏನಾಯ್ತು ಅಂತ ಕೇಳಿದಾಗ, ಅಯ್ಯೋ ಇವತ್ತು ನಮ್ಮ ಶೂಟಿಂಗ್ ಅಲ್ಲಿ ಡೆಲಿವರಿ ಆಯ್ತು ಅಂತ ಹೇಳ್ತಾಳೆ ಶ್ರುತಿ. ಆಗ ಮೀನಾ, ಓಹೋ ಫುಡ್ ಡೆಲಿವರಿನಾ ಅಂತ ಕೇಳಿದಾಗ, ಅಯ್ಯೋ ಫುಡ್ ಡೆಲಿವರಿ ಅಲ್ಲ ಮೀನಾ ಅವರೇ, ಒಬ್ಬ ಹೆಂಗ್ಸ್ದು ಲೇಬರ್ ಪೇನ್ ಶೂಟಿಂಗ್ ಇತ್ತು, ಅದನ್ನ ಸ್ಕ್ರೀನ್ ಮೇಲೆ ನೋಡೇ ನನಗೆ ತಡ್ಕೊಳಕ್ಕಾಗ್ಲಿಲ್ಲ, ಅಲ್ಲ ಇದನ್ನೆಲ್ಲ ನಾವೇ ಯಾಕೆ ಮಾಡಬೇಕು ಅಂತ ಕೇಳ್ತಿರ್ತಾಳೆ ಶ್ರುತಿ. ಆಗ ಮೀನಾ, ತಾಯ್ತನ ಅನ್ನೋದು ಒಂದು ಸಂತೋಷ ಶ್ರುತಿ, ಅದು ನೋವಲ್ಲ, ಬೇಜಾರಲ್ಲ, ಒಂದು ಜೀವಕ್ಕೆ ಜನ್ಮ ಕೊಡೋದು ಸುಲಭದ ಮಾತಲ್ಲ ಅಂತ ಹೇಳ್ತಿರುವಾಗ, ಅಯ್ಯೋ ಇದನ್ನೆಲ್ಲ ನಾವೇ ಯಾಕೆ ಮಾಡಬೇಕು ಮೀನಾ ಅವ್ರೆ, ನನ್ನ ಕಡೆಯಿಂದ ಅಂತೂ ಆಗಲ್ಲ, ಬರೀ ಸ್ಕ್ರೀನ್ ಮೇಲೆ ನೋಡಿ ನನ್ನ ಕಡೆಯಿಂದ ತಡ್ಕೊಳಕ್ಕಾಗ್ಲಿಲ್ಲ, ಇನ್ನು 9 ತಿಂಗಳು ಕಾದು ಆ ನೋವನ್ನ ಅನುಭವಿಸ್ಬೇಕಾ, ಇದನ್ನ ನಾವೇ ಯಾಕೆ ಮಾಡಬೇಕು, ಇದನ್ನ ಗಂಡ್ಮಕ್ಳು ಮಾಡ್ಬೋದಲ್ಲ, ನಾವು ಅವ್ರ ರೀತಿ ಹೊರಗೆ ನಿಂತ್ಕೊಂಡು ಕಾಯೋಣ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಶ್ರುತಿ ಮಾತನ್ನ ಕೇಳ್ದಂತ ರೋಹಿಣಿ ಹಾಗೂ ಮೀನಾ ನಗ್ತಾ ಇರ್ತಾರೆ. ಗೈಸ್, ನನ್ನ ಹತ್ರ ಇದೆಲ್ಲ ಆಗೋಲ್ಲ, ನಾವ್ಯಾಕೆ 9 ತಿಂಗಳು ಕಾದು ಆ ಪೇನ್ನ ಅನುಭವಿಸ್ಬೇಕು ಅಂತ ಹೇಳ್ತಿರುವಾಗ, ಅಲ್ಲೇ ಕೂತಿರೋ ರೋಹಿಣಿ, ಅಯ್ಯೋ ಶ್ರುತಿ 9 ತಿಂಗಳು ಕಾಯೋದಲ್ಲ, ಮೊದಲೇ ದಿವಸದಿಂದಲೇ ನೋವು ಶುರುವಾಗುತ್ತೆ, ಕೈ ಕಾಲೆಲ್ಲ ಊತ ಬರ್ತಾ ಇರುತ್ತೆ, ತುಂಬಾ ಸುಸ್ತಾಗ್ತಾ ಇರುತ್ತೆ, ಅನ್ನದ ವಾಸನೆನ ನೋಡಿದ ತಕ್ಷಣ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ, ಹಾಗೆ 2 ತಿಂಗಳಾದ್ಮೇಲೆ ಸಿಕ್ಕದನ್ನೆಲ್ಲ ತಿನ್ಬೇಕು ಅಂತ ಅನ್ಸುತ್ತೆ, ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ ಶ್ರುತಿ, ಆ ಮಾವಿನಕಾಯಿ ರುಚಿ, ಆ ನಿಂಬೆಹಣ್ಣು ಚಿತ್ರಾನ್ನ, ಆಹಾ ಸೂಪರ್ ಅಂತ ಹೇಳ್ತಿರುವಾಗ ಅವಳ ಮಾತನ್ನ ಕೇಳಿಸ್ಕೊಂಡಂತ ಶ್ರುತಿ, ಓ ಹಲ್ಜು ಮಣ್ಣಲ್ವಾ ಅಂತ ಕೇಳಿದಾಗ, ಅನ್ಸುತ್ತೆ ಶ್ರುತಿ, ನಾವು ತಿನ್ನೋದನ್ನ ನೋಡಿ ಎದುರಿರೋರಿಗೆ ಪದೇ ಪದೇ ಹಲ್ಲುಜ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಆ ಅನುಭವನೇ ಬೇರೆ. ಹಾಗೆ ಗುಡ್ ಪಾರ್ಟು ಇದೆ, ಎಲ್ಲರೂ ನಮ್ಮನ್ನ ಕೇರ್ ಮಾಡೋಕೆ ಶುರು ಮಾಡ್ತಾರೆ, ತಿಂಗಳಾದ್ರೆ ಚೆಕಪ್ ಎಲ್ಲ ಇರುತ್ತೆ, 7 ತಿಂಗಳಾದ್ಮೇಲೆ ಸೀಮಂತ ಮಾಡ್ತಾರೆ, ಆಗ 7 ತಿಂಗಳಿಗೆ ಆ ಪುಟ್ಟ ಮಗು ಒದಿಯೋ ಸೆನ್ಸ್ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಜನ್ಮ ಕೊಡೋದಲ್ದೇ ಒದಿಸ್ಕೋಬೇಕಾ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಶ್ರುತಿ, ಅದು ಹಾಗಲ್ಲ, ಆ ಪುಟ್ ಕಾಲು
ಆಟ ಆಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಫೀಲ್ ಮಾಡ್ಕೊಂಡು ಮಾತಾಡ್ತಿರೋ ರೋಹಿಣಿನ ಗಮನಿಸಿದಂತಹ ಮೀನಾಗೆ ಅನುಮಾನ ಮೂಡ್ತಾ ಇರುತ್ತೆ. ಆಗ ಶ್ರುತಿ, ಅಯ್ಯೋ ಸುಮ್ಮನೆ ಯಾರಾದರೂ ಬೈದ್ರೆ ಸುಮ್ಮನಿರೋ ಮಗಳಲ್ಲ ನಾನು, ಹಾಗಂತ ಒದಿಸ್ಕೊಂಡು ಸುಮ್ಮನೆ ಇರ್ತೀನ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಅವಳ ಮಾತನ್ನ ಕೇಳಿದಂಥ ರೋಹಿಣಿ ಹಾಗೂ ಮೀನಾ ನಗ್ತಾ ಇರ್ತಾರೆ. ಆಗ ಮೀನಾ, ಅಯ್ಯೋ ಶ್ರುತಿ, ಹೊಟ್ಟೆಲಿರೋ ಮಗು ಒದುತ್ತೆ ಅಂತ ಯಾರಾದರೂ ಕಂಪ್ಲೇಂಟ್ ಕೊಡ್ತಾರಾ? ನಮ್ಮ ಅಜ್ಜಿ ಕಾಲದಲ್ಲಿ ನೀವು ಒಂದು ಮಗುಗೆ ಹೀಗೆಲ್ಲ ಮಾತಾಡ್ತೀರ, 7-8 ಮಕ್ಕಳನ್ನ ಹಡಿತಿದ್ರು ಅಂತ ಹೇಳಿದಾಗ ಅವ್ರಿಗೆ ಬೇರೆ ಏನಾದರೂ ಕೆಲಸ ಇರ್ತಿತ್ತಾ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ ಶ್ರುತಿ. ಆಗ ರೋಹಿಣಿ, ಹಾಗೆಲ್ಲ ಮಾತಾಡಬಾರ್ದು ಶ್ರುತಿ, ತಾಯ್ತನದ ಅನುಭವನೇ ಬೇರೆ. ಸೀಮಂತ ಆದ 2 ತಿಂಗಳಿಗೆಲ್ಲ ಲೇಬರ್ ಪೇನ್ ಶುರುವಾಗುತ್ತೆ, ಯಾವಾಗ ಈ ಪೇನು ಮುಗಿಯುತ್ತೋ ಅಂತ ಕಾಯ್ತಾ ಇರ್ತೀವಿ. ಹಾಗೆ ಮೈಯಲ್ಲಿರೋ 75,000 ನರನಾಡಿಗಳು ಒಟ್ಟಿಗೆ ಹಿಚ್ಚಿದಾಗ ಆಗುತ್ತೆ, ಆನೆ ತುಳಿದಾಗ ಆಗುತ್ತೆ ಅಂತ ಹೇಳಿ ತನ್ನ ಅನುಭವದ ಮಾತನ್ನ ಹೇಳ್ತಾ ಇರ್ತಾಳೆ. ಅವಳ ಮಾತನ್ನ ಕೇಳಿದಂತಹ ಮೀನಾಗೆ ಅನುಮಾನ ಹೆಚ್ಚಾಗ್ತಾ ಹೋಗುತ್ತೆ. ಆಗಾಗ ಅನುಮಾನ ಮೂಡಿದಂತ ಮೀನಾ, ಏನ್ ರೋಹಿಣಿ ಅವರೇ, ನೀವೇ ಅನುಭವ ಆಗಿರೋ ರೀತಿ ಎಲ್ಲ ಹೇಳ್ತಿದ್ದೀರಲ್ಲ ಅಂತ ಕೇಳಿದಾಗ, ಹಾಗೇನಿಲ್ಲ ಮೀನಾ ಅವರೇ, ಅದು ಅನುಭವನೇ ಆಗಿರ್ಬೇಕು ಅಂತ ಏನಿಲ್ಲ, ಯಾರಾದ್ರೂ ಹೇಳಿದ್ದು ಅಥವಾ ನೋಡಿದ್ನ ಕೇಳಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ.